ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಸಿದವರಿಗೆ ಅನ್ನ ಅಂದರೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅನ್ನದಾನ. ಸೊ ನಾನು ನಮ್ಮ ಚಾನಲಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ವಿಶೇಷವಾಗಿ ಫ್ರೀ ಊಟ ಸಿಗುತ್ತೆ, ಫ್ರೀ ಅನ್ನದಾನ ಮಾಡ್ತಾರೆ ಅಂಥ ವಿಡಿಯೋಗಳನ್ನ ಮಾಡ್ತಾಯಿದ್ವಿ. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ಇಲ್ಲೇನು ನವರತ್ನ ಜ್ಯುವೆಲರ್ಸ್ ನೋಡ್ತಾ ಇರಲ್ಲ, ಸೊ ನವರತ್ನ ಜ್ಯುವೆಲರ್ಸ್ ಅಂಗಡಿ ಶಾಪ್ ಮುಂದೆ ಇದ್ದೀನಿ. ಇಲ್ಲಿ ಏನು ಮಾಡ್ತಾರೆ ನೋಡಿ, ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನು ಬರೀ ಬಿಸ್ನೆಸ್ ಮಾಡೋದು ಅಷ್ಟೇ ಯೋಚನೆ ಮಾಡ್ತಾರೆ. ಯಾಕೆಂದರೆ ನನ್ನ ಬಿಸ್ನೆಸ್ ಹೆಂಗೆ ಡೆವಲಪ್ ಮಾಡೋದು, ನನ್ನ ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಮಾಡೋದು ಅಷ್ಟೇ ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಈ ನವರತ್ನ ಜ್ಯುವೆಲರ್ಸ್ ಏನಿದೆ, ಇವರು ಅವರ ಬಿಸ್ನೆಸ್ ಮಾಡ್ಕೊಡೋದ್ರ ಜೊತೆಗೆ ಒಂದಿಷ್ಟು ಒಳ್ಳೆಯ ಸೇವೆಗಳು, ಅಂದರೆ ಲಾಭ ಅಂದರೆ ಬರೀ ಬಿಸ್ನೆಸ್ಸಿಂದ ಬರೋ ಹಣದ ಅಷ್ಟೇ ಲಾಭ ಅಲ್ಲ, ಪುಣ್ಯದ ಲಾಭವೂ ಬೇಕು. ಅಂದರೆ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ ನನಗೆ ಪುಣ್ಯನೂ ಬರಬೇಕು, ಅಂದರೆ ಪುಣ್ಯನೂ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹಣವಷ್ಟೇ ಸಂಪಾದನೆ ಮಾಡಿದ್ರೆ ಸಾಲದು, ಅದ್ರ ಜೊತೆಗೆ ಪುಣ್ಯನೂ ಸಂಪಾದನೆ ಮಾಡೋಣ, ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಹಸಿದವರಿಗೆ ಅನ್ನ ಹಾಕೋಣ ಅನ್ನೋ ಒಂದು ಉದ್ದೇಶದಲ್ಲಿ ಇಲ್ಲಿ ಪ್ರತಿ ವಾರಕ್ಕೆ 3 ಬಾರಿ, ಅಂದರೆ ವಾರಕ್ಕೆ 3 ಬಾರಿ ಇಲ್ಲಿ ಊಟನ ಉಚಿತವಾಗಿ ಕೊಡ್ತಾರೆ. ಅಂದರೆ ಸೊ ಹೇಗಿದೆ ಜನಗಳನ್ನ ಮಾತಾಡ್ಸೋಣ, ಟೇಸ್ಟ್ ಎಲ್ಲ ಹೇಗಿದೆ, ಮತ್ತು ಇಲ್ಲಿ ಎಷ್ಟು ಜನಕ್ಕೆ ಊಟ ಕೊಡ್ತಾರೆ, ಮತ್ತು ಏನು ಒಳ್ಳೆ ಸೇವೆನ ಮಾಡೋಕ್ಕೆ ಏನು ಇನ್ಸ್ಪಿರೇಷನ್ನು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಣ್ಣ ಊಟ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಯಜಮಾನ್ರಿಗೆ ಒಳ್ಳೇದಾಗಲಿ ದೇವರು. 4 ಜನ 16 ಜನ ಊಟ ಮಾಡ್ತಾ ಇದ್ದಾರೆ ಡೈಲಿ. ನಮ್ಮಂಥ ಕೂಲಿಯವರೆಲ್ಲ ನಾವೆಲ್ಲ ಆರಾಮ್ಸಿಲ್ ಮೂಟೆಯವರು. ಅವರು ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಕೊಡ್ತಾ ಇರಂತ? ನಾವು ಡೈಲಿ ಇದೇ ರೂಟಲ್ಲಿ ಕುರ್ಬಳ್ಳಿ ಓಡಾಡ್ತಾ ಇರ್ತೀವಿ. ಓಕೆ, ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವು 4 ತಿಂಗಳು ಕೊಡೋದ್ರಿಂದ ಬರ್ತಾ ಇದ್ದೀವಿ. ಕೊಡೋದ್ರಿಂದ ಬರ್ತಾ ಇದ್ದೀರಾ? ಏನೇನು ಕೊಡ್ತಾರೆ ಡೈಲಿ ಒಂದೊಂದು ಥರ ವೆರೈಟಿ ಕೊಡ್ತಾರೆ. ಪಲಾವು, ಟಮಾಟ ಬಾತು, ಮೆಂತ್ಯ ಬಾತು, ಅದೇ ಕ್ವಾಲಿಟಿ ಮಾತ್ರ ಇವತ್ತು ಸೂಪರಾಗಿ ಕೊಡ್ತಾ ಇದ್ದಾರೆ. ಓಕೆ, ಹೊರಗಡೆ ಅಕಸ್ಮಾತ್ ಇದೇ ಊಟ ಮಾಡ್ಬೇಕಾದ್ರೆ ಎಷ್ಟು ರೂಪಾಯಿ ಆಗುತ್ತೆ? ಇದೇ ಊಟ ಮಾಡಬೇಕು ಅಂದ್ರೆ 50-60 ರೂಪಾಯಿ ಕೊಡ್ಬೇಕು ಸರ್. ತುಂಬ ಜನ ಆಟೋದವರು ಅವರೆಲ್ಲ ಬರ್ತಾ ಇದ್ದಾರೆ. ಇದೆಷ್ಟು ಅನುಕೂಲ ಆಗುತ್ತೆ ನಿಮಗೆ, ನಿಮ್ಮಂಥವ್ರಿಗೆಲ್ಲ? ಎಲ್ಲರಿಗೂ ಕೂಲಿಯವ್ರಿಗೆ ಎಲ್ಲರಿಗೂ 50-60 ರೂಪಾಯಿ ಉಳಿತದೆ. ಎಲ್ಲರಿಗೂ 4 ಜನ ಹೊಟ್ಟೆ ತುಂಬುತ್ತೆ. ಓಕೆ, ಯಜಮಾನ್ರು ಕೊಡೋಂಥ ಯಜಮಾನ್ರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ, ಇದೇ ಥರ ಕೆಲಸ ಮುಂದುವರಿಸಲಿ. ಅಲ್ಲಿ ಮುಂದುವರಿಸಲಿ. ಊಟ ಸರ್ ಊಟ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲಿ ಬಂದಿದ್ರಿ ಇಲ್ಲಿ ಕೆಲಸಕ್ಕೆ? ಇಲ್ಲ, ನಾವಿಲ್ಲಿ ಒಂದು ಐಟಮ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ವಿ. ಓಕೆ, ಇವತ್ತೇ ಫಸ್ಟ್ ಊಟ ಇದೇ ಫಸ್ಟ್ ಬರ್ತಾರೆ. ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಿರಲಿಲ್ಲ, ಇವ್ರು ಗೊತ್ತಿತ್ತು, ಇವ್ರು ಹೇಳ್ತಾ ಇದ್ರು ನಮ್ಗೆ ರೆಗ್ಯುಲರ್ ಆಗಿ. ಸೊ ಅದರಿಂದ ಎಷ್ಟು ಚೆನ್ನಾಗಿ, ಎಷ್ಟು ಖುಷಿ ಅನಿಸುತ್ತೆ. ಯಾಕಂದರೆ ಈ ರೀತಿ ಮಧ್ಯಾಹ್ನ ಹೊತ್ತು ಒಂದು ಊಟನ ಫ್ರೀಯಾಗಿ ಕೊಡೋದು ತುಂಬ ಒಳ್ಳೆ ಇದು ಸರ್, ಒಳ್ಳೆ ಡಿಸಿಷನ್ ಅವ್ರದ್ದು. ಎಷ್ಟೋ ಜನ ಬಡವರು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಊಟ ಸಿಗೋದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಅವರು ನೆನೆಸ್ಕೊಳ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತೀರಾ? ಹಾಂ, ಆಗುತ್ತೆ ಸರ್. ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಊಟದ ಖರ್ಚು ಉಳಿಯುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಸರ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಊಟ ಕೊಡ್ತಾ ಇರೋದಲ್ಲ? ಒಂದು ಸತಿ ಇಲ್ಲಿ ಐಟಮ್ ತೊಗೊಳ್ಳೋವಾಗ ಬಂದಿದ್ದೆ, ಸರಿ ಕೊಟ್ಟರು ಅಂದ್ಬಿಟ್ಟು ತೊಗೊಂಡೆ ಸರ್. ತುಂಬ ಚೆನ್ನಾಗಿರುತ್ತೆ ಸರ್. ಏನೆಲ್ಲ ಕೊಡ್ತಾರೆ ಸರ್ ಡೈಲಿ? ಒಂದೊಂದು ದಿನ ಒಂದೊಂದು ವೆರೈಟಿ ಇರುತ್ತೆ ಸರ್. ವೆರೈಟಿ ಇರುತ್ತೆ. ಮೊನ್ನೆ ಏನೋ ಇದು ಪಲಾವ್, ವೆಜಿಟೇಬಲ್ ಪಲಾವ್ ಇತ್ತು. ಸೊ ಈ ಥರ ಒಂದೊಂದು ದಿನ ಒಂದೊಂದು ಇರುತ್ತೆ ಸರ್. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೌದಾ? ವೇಸ್ಟ್ ಮಾಡಬೇಡಿ, ತುಂಬ ಊಟ ಮಾಡಿ ಅಂತಾರೆ. ಟೇಸ್ಟ್ ಎಲ್ಲ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಓಕೆ, ಈ ಥರ ಅನ್ನದಾನ ಮಾಡ್ತಾ ಇಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಊಟ ಇಲ್ಲದ ಟೈಮ್ ಸುಮಾರು ಜನ ಇದ್ದಾರಲ್ಲ ಸರ್, ಅವ್ರಿಗೆ ಒಂದು ದಿನ ಆದರೆ ದೇವರು ಅವರು ಬ್ಲೆಸ್ಸಿಂಗ್ ಮಾಡಿದ್ರೆ ಅವರು ಇನ್ನೂ ಚೆನ್ನಾಗಿ ಬೆಳೀತಾರೆ ಸರ್. ಚೆನ್ನಾಗಿದೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇನ್ನೇನು 2-3 ತಿಂಗಳಿಂದ 2-3 ತಿಂಗಳಿಂದ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಊಟ ಫ್ರೀ ಕೊಡ್ತಾ ಇರೋದು? ನಾವು ಇಲ್ಲೇ ತಿರ್ಗಾಡ್ತೀವಿ, ಮನೆ ಕೆಲಸ ಮಾಡ್ತಾರೆ. ಹೌದಾ? ಇವತ್ತು ಏನು ಕೊಟ್ಟಿದ್ದಾರೆ? ಪಲಾವ್ ಕೊಟ್ಟವ್ರೆ. ಹೇಗಿದೆ? ಚೆನ್ನಾಗಿದೆ. ನೀವು ಹೇಳಿ ಅಮ್ಮ. ಚೆನ್ನಾಗೈತೆ. ನಾವು ಚೆನ್ನಾಗಾಯ್ತಾ? ಚೆನ್ನಾಗಿರುತ್ತೆ. ನಾವು ಕೆಲಸ ಮಾಡಿ ಸುಸ್ತಾಗಿರ್ತೀವಿ, ಟೈಮ್ಗೆ ಊಟ ಕೊಡ್ತಾರೆ. ದೇವ್ರು ಅವ್ರು ಚೆನ್ನಾಗಿರಲಿ. ನೋಡಿ, ಇವತ್ತಿನ ಕಾಲದಲ್ಲಿ ಮನೇಲಿ ಅಪ್ಪ ಅಮ್ಮಗೆ ಒಂದು ತುತ್ತು ಅನ್ನ ಹಾಕಲ್ಲ, ಅಂದ್ರೆ 100 ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ವರ್ಷ 3 ತಿಂಗಳು ಕೊಡ್ತಾರೆ ಸರ್. ವರ್ಷ ತಿಂತೀವಿ ನಾವು. ಚೆನ್ನಾಗೈತೆ. ಓಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಎಲ್ಲ? ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿರ್ಲಿ ಅವ್ರನ್ನ. ಓಕೆ, ಏನು ಕೊಟ್ಟಿದ್ದಾರೆ? ಪಲಾವ್ ಕೊಟ್ಟವ್ರೆ. ಪಲಾವ್ ಕೊಟ್ಟಾರೆ. ಈ ಟೇಸ್ಟ್ ಎಲ್ಲ ಹೇಗಿರುತ್ತೆ? ಚೆನ್ನಾಗೈತೆ ಸರ್. ಮನೇಲಿ ನೀವು ಅಡುಗೆ ಮಾಡೋಕ್ಕಿಂತ ಚೆನ್ನಾಗಿರುತ್ತಾ? ಹೌದು ಸರ್, ಚೆನ್ನಾಗಿರುತ್ತಾ? ಹೌದು. ಚೆನ್ನಾಗಿಟ್ಟಿರಲಿ. ನೋಡಿ, ಇವತ್ತು ಆಸ್ತಿ ಕೋಟಿಗಟ್ಟಲೆ ಇದ್ರು ಕೆಲವರು ಅನ್ನ ಕೊಡಲ್ಲ ಅಂತ ಅನ್ನ ಕೊಡಲ್ಲ ಅಂತ ಇಷ್ಟು ಜನಕ್ಕೆ ಮಾಡ್ತಾರೆ. ಇಂಥ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಹೇಳ್ತೀರಾ? ಪುಣ್ಯ ಬರಲಿ, ಪುಣ್ಯ ಬರಲಿ, ದೇವ್ರು ಒಳ್ಳೇದು ಮಾಡಲಿ. ಓಕೆ, ಎಲ್ಲ ಹಾಗೆ ಅನ್ನೋದು. ಎಲ್ಲ ಹಾಗೆ. ನೀವು ಎಲ್ಲಿಂದ ಬಂದಿರೋದು? ನಮ್ಮ ಕುರುಬ್ರಳ್ಳಿಯಿಂದ ಬರ್ತೀವಿ. ಕುರುಬ್ರಳ್ಳಿಯಿಂದ ಬರ್ತೀರಾ? ಇಲ್ಲೇನು ಕೆಲಸಕ್ಕೋಸ್ಕರ ಬಂದಿದ್ರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಇವತ್ತೇನು ಕೊಟ್ಟಿದ್ದಾರೆ? ಪಲಾವ್ ಕೊಟ್ಟರು. ಪಲಾವ್ ಟೇಸ್ಟ್ ಎಲ್ಲ ಹೇಗಿರುತ್ತೆ? ಚೆನ್ನಾಗಿದೆಯಾ? ಹೇಗಿದೆ ಊಟ ಎಲ್ಲ? ಚೆನ್ನಾಗೈತೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಸುಮಾರು ದಿನದಿಂದ ಹಿಂಗೆ ಹೋಗ್ತೀವಲ್ಲ ಕೆಲಸ. ಕೆಲಸ ಮುಗಿಸ್ಕೊಂಡು ಹೋದಾಗ ಈ ಥರ ಊಟ ಕೊಡೋದು ತುಂಬ ಜನ ಕೆಲವರಿಗೆಲ್ಲ ಎಷ್ಟು ಅನುಕೂಲ ಆಗುತ್ತೆ? ತುಂಬ ಬಡವರಿಗೆಲ್ಲ ಅನುಕೂಲ ಆಗುತ್ತಲ್ಲ? ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಬೆಳಗ್ಗೆ ಹೊತ್ತು ತಿಂಡಿ ಕೊಟ್ಟಿರಲ್ಲ, ಅವ್ರು ಕೊಡ್ತಾರೆ, ಅವ್ರು ಬಿಡಲ್ಲ. ಹೆಂಗೋ ತುಂಬ ಅನುಕೂಲ. ಓಕೆ, ಹೇಗಿದೆ ಫುಡ್ ಎಲ್ಲ?
ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಇದೇ ಊಟ ಹೊರಗಡೆ ಮಾಡಬೇಕು ಅಂದ್ರೆ ಎಷ್ಟಾಗುತ್ತೆ? ಈಗ ಆಯ್ತದೆ 50 ರೂಪಾಯಿ. 50 ರೂಪಾಯಿ. ಆದರೆ ಇಷ್ಟು ಟೇಸ್ಟ್ ಇರಲ್ಲ. ಹೌದು. ಅವರು ಹಾಂ ಮಾಡಿದ್ರ? ಹೆಂಗಿದೆ ಟೇಸ್ಟು? ಟೇಸ್ಟ್ ಚೆನ್ನಾಗಿದೆ. ಭಾಳ ಅವ್ರಿಗೆ ದೇವ್ರು ಇನ್ನೂ ಒಳ್ಳೆಯದು. ಅವ್ರನ್ನ ಆಶೀರ್ವಾದ ಮಾಡ್ತೀವಿ. ಯಾಕಂದ್ರೆ ಅವ್ರು ಊಟ ಹಾಕ್ತವ್ರೆ ಬಡವರು ಅಂತಿರಲಿ ಯಾರನ್ನ ಇರಲಿ ಅವ್ರು ತಿಂತಿ ಅವರು ಹೊಟ್ಟೆಗೆ ಇದು ಮಾಡ್ತವ್ರೆ. ಅವ್ರ ದೇವರು ಇನ್ನೂ ಒಳ್ಳೇದು ಕೊಳ್ಳಿ, ಅವ್ರು ಒಳ್ಳೇದಿಕ್ಲಿ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ. ಥ್ಯಾಂಕ್ ಯು ಸರ್. ಸ್ಕೂಲು ನಾನು ವಿದ್ಯಾಭಾರತಿ. ಹೌದಾ? ರಜನ ಇವತ್ತು? ಇವತ್ತು ರಜನ ಸ್ಕೂಲ್ಗೆ ಹೋಗಿದ್ಯಾ? ಸ್ಕೂಲ್ಗೆ ಹೋಗಿದ್ದೆ. ಹೋಗಿದ್ದಾ? ಹಾಂ ಮುಗಿದು. ಓಕೆ. ನಿಮಗೆ ಎಷ್ಟು ಹೆಲ್ಪ್ ಆಯಿತು ಇದು? ಈಗ ಮಧ್ಯಾಹ್ನ ಮನೆಗೆ ಹೋಗ್ತಾ ಇದ್ದ? ಸೊ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಿದ್ಯಾ? ಸೊ ಲೇಟ್ ಆದರೂ ನಡೆಯುತ್ತೆ, ಸೊ ಬೇಗ ಹೋಗ್ಬೇಕು ಅಂತ ಏನಿಲ್ಲ. ಇಲ್ಲ ಈಗ ಮನೇಲಿ ಊಟ ಮಾಡಲ್ವಾ? ಮಾಡಲ್ಲ, ಏಕೆ? ನೈಟೇ ಮಾಡೋದು. ನೈಟಿನ ಮಧ್ಯಾಹ್ನದಲ್ಲೇ ಆಯಿತು. ಸರ್ ನಮಸ್ತೆ. ನಮಸ್ಕಾರ. ಇಲ್ಲಿ ಅನ್ನದಾನ ನಡೀತಾ ಇದೆ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸರ್ ಇದೆಲ್ಲ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಮ್ಮ ನವರತ್ನ ಕಡೆಯಿಂದ ಮಾಡ್ತಾ ಇರೋದು. ನಾವು ಜೋಲ್ಸವ್ರು ಮಾಡ್ತಾ ಇರೋದು. ಅವ್ರು ದೇವಸ್ಥಾನದಿಂದ ಹಾಂ. ಬಡವ್ರು ಬರ್ತಾರೆ, ಅವರು ಸ್ವಲ್ಪ ಮಧ್ಯಾಹ್ನದ ಬಂದು ಏನೂ ಇರಲ್ಲ ಒಬ್ಬೊಬ್ಬರಿಗೆ, ಬರಲಿ ಒಂಚೂರು ತಿನ್ಕೊಂಡು ಹೋಗಲಿ ಅಂತ ಮೊದಲು ಮಾಡ್ತಾರೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸಹ ಈಗಾಗಲೇ ಒಂದು 6 ತಿಂಗಳಿಂದ 7 ತಿಂಗಳು ಮಾಡ್ತಾಯಿದ್ದೀವಿ. 6 ತಿಂಗಳಿಂದ ಮಾಡ್ತಾ ಇದ್ದೀರಾ. ಏನೆಲ್ಲ ಕೊಡ್ತೀರಾ ಸರ್? ಅವ್ರು ಏನು ತಗೊಂಡು ಕೊಡ್ತಾರೆ ನಾವು ಕೊಡ್ತೀವಿ. ಆಗಲ್ಲ ಅಂದರೆ ಡೈಲಿ ಏನೇನು ಮಾಡಿಸ್ತೀರಾ ಅಂತ? ಡೈಲಿ ಇಲ್ಲ, ಹಾಂ. ವಾರಕ್ಕೆ 3 ಸರಿ ಇರುತ್ತೆ. ಒಂದು ಮಂಗಳವಾರ, ಒಂದು ಗುರುವಾರ, ಇನ್ನೊಂದು ಶನಿವಾರ. ಏನೇನು ಕೊಡ್ತೀರಾ? ಪಲಾವು ಆ ಥರ? ಪಲಾವು, ಒಂದ್ಸರಿ ಇದು ಅದು ಟೊಮೆಟೊ ಬಾತು, ರೈಸ್ ಬಾತು, ಆ ಥರ ಎಲ್ಲ ಬರುತ್ತೆ. ಆ ಥರ ವೆರೈಟಿ ಕೊಡ್ತಿರ್ತಾರೆ ಡೈಲಿ ಚೇಂಜ್ ಮಾಡಿ? 3 ವೆರೈಟಿ, 3 ವಾರದ ಒಂದೊಂಥರ ವೆರೈಟಿ ಬರುತ್ತೆ. 3 ವಾರದಲ್ಲಿ ಒಂಥರ ವೆರೈಟಿ ಬರುತ್ತೆ. ಇಲ್ಲೇ ಕೆಲಸ ಮಾಡೋದಾ? ಹೌದು, ನಾವಿಲ್ಲೇ ಕೆಲಸ ಮಾಡೋದು. ಆ್ಯಕ್ಚುಲಿ ಎಲ್ಲರೂ ಕೆಲಸ ಮಾಡೋದು ಮಾಮೂಲಿ, ಅವರು ಕಂಪ್ನಿಲಿ ಏನು ಬೇಕಾದ್ರು ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಸರ್ ತುಂಬ ಖುಷಿ ಆಗುತ್ತೆ. ನಮಗೆ ನಾವು ತಿನ್ನೋಷ್ಟು ಅವ್ರು ತಿಂತೀವಲ್ಲ, ನಾವು ತಿನ್ನೋದ್ರೆ ಒಂದು ಸ್ವಲ್ಪ ಅವ್ರು ಕೊಡ್ತೀವಿ, ಅವರು ಹೊಟ್ಟೆ ಅಂತ ನಾವು ಸಂಪಡೋದು. ಯಾಕೆಂದರೆ ಬಡಿಸೋದು ಒಂದು ಖುಷಿ ಸಿಗುತ್ತೆ. ಯಾಕಂದರೆ ಅನ್ನದಾನ ಮಾಡೋದು ಜೊತೆಗೆ ನೀವು ಬಡಿಸ್ತೀರಲ್ಲ, ಅದು ಒಂದು ಸೇವೆ. ದೇವರು ಮಾಡಂತಾರೆ ಮಾಡಿಸ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇದು ಟೈಮಿಂಗ್ ಸರ್? ಇದು ಟೈಮಿಂಗು ಇವತ್ತು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ನೀರು ಪ್ರಾಬ್ಲಮ್ ಇತ್ತು ಅಂತ. ಅದು ಬಿಟ್ಟರೆ 12 ಕಾಲಿಗೆಲ್ಲ ಶುರು ಮಾಡ್ತೀವಿ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಶಾಪ್ ಹೆಸರು ಹೇಳಿ ಫಸ್ಟ್. ನವರತ್ನ ಜ್ಯುವೆಲ್ಲರ್ಸು, ಹಾಂ. ರಾಜಿನ ಫಸ್ಟ್ ಬ್ಲಾಕು, ಸಿಗ್ನಲ್ ಹತ್ರ ಬರುತ್ತೆ. ವೆಸ್ಟ್ ಆಫ್ ರೋಡ್ ಸಿಗ್ನಲ್. ವೆಸ್ಟ್ ವರ್ಕೌಟ್. ಬರೋರು ಕಸ್ಟಮರೇ ಆಗಲಿ, ಆಚೆ ಹೋಗೋರವ್ರು ಹೋಗಲಿ, ಒಂದು ನೀರಾದ್ರೂ ಕೊಡ್ತಾರೆ. ಟೀ ಬಂದು ಹೋಗೋರವ್ರಿಗೆ BBM ಅವರು ಎಷ್ಟು ಜನ ಬರ್ತಾರೆ, ಕಷ್ಟಪಟ್ಟು ಬಂದು ಕೂತ್ಕೊಂಡು ಒಂಚೂರು ಬಿಸಿಯಾಗಿ ಒಂಚೂರು ಟೀ ಕೊಡಿ ಅಂತ ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಟೀ ಕೊಡ್ತಾರೆ. ಎಷ್ಟು ಜನ ಬಂದ್ರೇನು ಕೇಳಿದ್ರೇನು ಯಾರು ಮನಸ್ಸು ಬೇಜಾರು ಮಾಡ್ಕೊಳ್ಳಲ್ಲ, ಕೊಡ್ತಾರೆ. ಊಟನೂ ಅಷ್ಟೇ, ಅಮ್ಮ ಅವರು ಊಟ ಹಾಕ್ತಾರಮ್ಮ ಯಾವಾಗ ಅಂದ್ರೆ ಬಂದು ತಿನ್ಬಿಟ್ಟು ತಗೊಂಡು ಹೋಯ್ತಾರೆ ಅಷ್ಟೊಂದು ಜನ. ಈಗ ಇಂಥ ಯಜಮಾನ ಜೊತೆ ಕೆಲಸ ಮಾಡೋದು ಎಷ್ಟು ಖುಷಿ ತಂದಿದೆ ನಿಮಗೆ? ತುಂಬ ಖುಷಿ. ಎಲ್ಲಿ ಮಾಡಿದ್ರೆ ಇಷ್ಟು ಖುಷಿ ಬರಲ್ಲ, ಇಲ್ಲಿ ತುಂಬ ಖುಷಿ. ನಮ್ಗೆ ಕೆಲಸ ಮಾಡ್ತೀರಾ ಅಷ್ಟೇ, ಇಲ್ಲಿ ನಮಗೆ ಆಗಲಿ ಜ್ಯೂಸ್ ಬೇಕಾದರೆ ಜ್ಯೂಸ್ ಕೊಡ್ತಾರೆ, ಟೀ ಕೊಡ್ತಾರೆ, ನಮ್ಗೆ ಏನು ಬೇಕು ಅನ್ಕೊಳ್ಳೋ ಚೆನ್ನಾಗಿದೆ. ಇಲ್ಲಿ ಓನವರು ಅಷ್ಟು ಒಳ್ಳೆಯವರು. ಈಗ ದಾನ ಮಾಡೋಕ್ಕೆ ನಿಮ್ಮ ಕೈಲೇ ಕೊಟ್ಬಿಟ್ಟಿದ್ದಾರೆ, ಈಗ ನೀವೇ ಮಾಡೋಷ್ಟು ಖುಷಿ ಆಗ್ತಿದೆಯಾ? ನಿಜ, ತುಂಬ. ಅವರು ಎಲ್ಲೋ ಅವರೇ ದಾನ ಮಾಡೋರು ಮುಖ ಇಲ್ಲ, ನಾವು ಹಾಕೋರು ನಮ್ಮ ಮುಖ ಬರ್ತೈತೆ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ, ಇನ್ನೂ ಚೆನ್ನಾಗಿ ಬರಲಿ. ಅಂಗಡಿ ಇನ್ನೂ ಒಂದು 10 ಜನ ಅಂಗಡಿ ಹಾಕಬೇಕು, ಒಂದು 10 ಅಂಗಡಿ ಹಾಕಬೇಕು, ಚೆನ್ನಾಗಿರಬೇಕು. ಇನ್ನು ಇವಾಗ 200 ಜನಕ್ಕೆ ಹಾಕ್ತಾರೆ, ಇನ್ನೂ ಒಂದು 500 ಜನಕ್ಕೆ ಹಾಕೋಷ್ಟು ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿ ಬಂದವ್ರಲ್ಲಿ ಏನು ಹೇಳ್ತಾರೆ ಊಟ ಮಾಡಿಬಿಟ್ಟು? ಚೆನ್ನಾಗೈತೆ ಅಮ್ಮ, ಇನ್ನೂ ಸ್ವಲ್ಪ ಹಾಕಿ ಅಂತಾರೆ. ಚೆನ್ನಾಗೈತೆ ಕೇಳ್ಕೊಂಡು ಹೋಯ್ತಾರೆ, ತಗೊಂಡು ಹೋಯ್ತಾರೆ ಬಾಕ್ಸಿಗೆ, ನಮ್ಮ ಹುಡುಗಿ ಐತೆ ಅಂತ. ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ನೋಡಿ ಮಂಗಳವಾರ ಕೇಳ್ತಾರೆ, ಮಂಗಳವಾರ ಗುರುವಾರ ಶನಿವಾರ ಕೊಡ್ತಾರೆ. ನೋಡಿ ಕಣ್ಕಾಂದೇರೋ ಬರ್ತಾರೆ, ಒಂದು ಸ್ವಲ್ಪ ಎತ್ತಿಟ್ಟಿರ್ತೀವಿ. ಬಂದಿದ ತಕ್ಷಣ ಅಯ್ಯೋ ಊಟ ಇಲ್ಲ ತಿರುಗಿ ಹೋಗ್ಬಾರ್ದು ಅಂತ ಅವ್ರಿಗೂ ಕೊಟ್ಬಿಡ್ತೀವಿ. ನಾವು ನಾವೆತ್ ಮಾಡ್ಕೊಂಡಿರ್ತೀವಿ, ಅವ್ರು ಬಂದು ನಮ್ಮ ಹತ್ರ ಇಲ್ಲ ಅಂದಾಗ ಅವ್ರಿಗೆ ಕೊಟ್ಬಿಡ್ತೀವಿ ತಿಂಗಡವಾಗಿ, ಪರವಾಗಿಲ್ಲ, ಹೆಂಗೋ ನಡೆಯುತ್ತೆ. ಓಕೆ. ಅಡುಗೆ ಎಲ್ಲ ಹೊರಗೆ ನಾವು ತರಿಸ್ತೀರಾ ಇಲ್ಲ ನೀವೇ ಮಾಡ್ತೀರಾ? ಇಲ್ಲ, ಹೊರಗಡೆ ತರಿಸ್ತೀವಿ ನಾವು. ಹಾಂ, ಅಂದರೆ ನಿಮ್ಮದೇ ಕಾಂಟ್ಯಾಕ್ಟ್ ಇದೆ. ಕಾಂಟ್ಯಾಕ್ಟ್ ಇದೆಯಾ? ಕಾಂಟ್ಯಾಕ್ಟ್ ಇದೆ, ಅವ್ರು ಕೊಡ್ತಾರೆ ತಗೊಂಡು. ಹಾಂ, ನೀವು ಹೇಳಿ ಸರ್. ಬಡಿಸ್ತಾ ಇದ್ದೀರಾ? ಎಷ್ಟು ಖುಷಿ ಇದೆ? ಬೆಳೆಸ್ತಾ ಇದ್ದೀವಿ ಸರ್. ಯಾರನ್ನ ದಿನ ಡೈಲಿ ಬರೋರು ಇರ್ತಾವ್ರೆ, ಅವರು ಬರ್ತಾ ಇರ್ತಾರಲ್ಲ, ಇದು ಊಟ ಕಾಲ ಆದಮೇಲೆ ಮತ್ತೆ ಆಮೇಲೆ ನೆಕ್ಸ್ಟ್ ಇರಲ್ಲ ಅಂತ ದೂರ ಎತ್ತಿರ್ತೀವಿ, ಮತ್ತೆ ಕೊಡ್ತೀವಿ ಅವ್ರು ಬರೋಸ್ತಲ್ಲ. ನೋಡಿ ಸ್ಕೂಲ್ ಹುಡುಗರು ಅಷ್ಟೇ 12 ಗಂಟೆಗೆ ಬಿಟ್ಬಿಡ್ತಾರ ಇಲ್ಲಿ ಊಟ. ಅಯ್ಯೋ ಮನೆಗೆ ಹೋಗೋಷ್ಟೊತ್ತಿಗೆ ಹೊಟ್ಟೆ ಹಸಿ ಆಗುತ್ತೆ. ಮಕ್ಕಳು ಅಯ್ಯೋ ಆಂಟಿ ಒಂದು ಸ್ವಲ್ಪ ಊಟ ನಿದ್ದು ತಿನ್ಬಿಟ್ಟು ಆರಾಮಾಗಿ ಹೋಯ್ತಾರೆ. ಇಲ್ಲ, ಊಟಕ್ಕೆ ಯಾರ್ಯಾರು ಬರ್ತಾರೆ? ಯಾವ ಥರ ಜನ ಬರ್ತಾರೆ? ಒಂದು ಅಕ್ಕಪಕ್ಕ ಎಲ್ಲ ಕೆಲಸ ಮಾಡ್ತಾರೆ ಪಾಪ, ಗಾರೆ ಕೆಲಸ ಮಾಡೋರು, ಮತ್ತು ಆಟೋದಲ್ಲಿ ಹೋಗೋರು,
ಎಷ್ಟೋ ಜನ ಬಂದು ತಿನ್ಬಿಟ್ಟು ಹೋಯ್ತಾರೆ. ಓಕೆ. ಅವರು ಗಾರೆ ಕೆಲಸ ಮಾಡೋರು, ಮೇಯ್ನು ಕೂಲಿ ಕೆಲಸ ಮಾಡೋರು ಎಲ್ಲರೂ ಬಂದು ಖುಷಿಯಿಂದ ತಿನ್ಬಿಟ್ಟು ನೈಟ್ಗೂ ಎತ್ಕೊಂಡು ಹೋಯ್ತಾರೆ. ಅವ್ರಿಗೆ ಇವತ್ತೊಂದಿನ ನಮ್ಗೆ ಊಟದ ಖರ್ಚು ಮಿಕ್ತಲ್ಲ ಅಂತ ಸಂತೋಷ ಹೇಳ್ಬಿಟ್ಟು ಕೇಳ್ಕೊಂಡೆ ಈಸ್ಕೊಂಡು ಹೋಯ್ತಾರೆ. ನಮಗೂ ತುಂಬ ಖುಷಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ಇವ್ರ ಜೊತೆಗೆ? 2 ವರ್ಷದಿಂದ ಮಾಡ್ತಾರೆ. 2 ವರ್ಷದಿಂದ. ಇಂಥ ಯಜಮಾನ್ರು ಎಲ್ಲೂ ಸಿಗಲ್ಲ ನಿಮಗೆ? ನಿಜ, ದೇವ್ರಂತ ಮನುಷ್ಯ ಎಲ್ಲೂ ಸಿಗಲ್ಲ. ಓಕೆ. ಎಷ್ಟು ಜನ ಬರೋವ್ರಿಗೂ ಕಸ್ಟಮರು ಆಗಲಿ ಸಂತೋಷವಾಗಿ ಹೋಗ್ತಾರೆ. ನಾವು ಕೆಲಸ ಮಾಡಿದ್ರೆ ಕೆಲಸ ಬಿಡಬೇಕಂತ ನಂಗೆ ಆಸೆನೇ ಇಲ್ಲ. ಅಯ್ಯೋ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಯ್ತೀವಿ, ಊಟದ ವಸತಿ ಇದೆ. ಇಲ್ಲ ನಮ್ಗೆ ಆಗಲ್ಲ ಅಂದ್ರೇನು ಊಟ ಸಂಜೆನೂ ಕೊಡ್ತಾರೆ. ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ ಆಗಲಿ ಅನ್ನ ಆಗಲಿ ಅವ್ರು ಬಿಸಿ ಬಿಸಿಯಾಗಿ ತಿನ್ಕೊಂಡು ಆರಾಮಾಗಿ ಹೋಗ್ತೀವಿ. ಓಕೆ. ಇಷ್ಟೇ ತಿನ್ನಬೇಕು ಏನಲ್ಲ, ಎಷ್ಟು ಬೇಕಾದರೆ ತಿನ್ರಿ, ವೇಸ್ಟ್ ಮಾಡಬಾರ್ದು ಅಷ್ಟೇ. ಓಕೆ. ನಿಮಗೆ ಒಳ್ಳೇದಾಗಲಿ, ಅವರಿಗೂ ಒಳ್ಳೇದಾಗಲಿ, ನಿಮ್ಮ ಯಜಮಾನಿಗೂ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಓಕೆ.